ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಅಂತ ಮೇಥಿ ತೇಪ್ಲ ಮಾಡ್ತಾಯಿದ್ದೀನಿ, ಹಾಗೆ ಮ್ಯಾಂಗೋ ಲಸ್ಸಿ ಕೂಡ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 4 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇಲ್ಲಿ ಅರ್ಕೊಳ್ಳೋದಕ್ಕೆ ತೊಗೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ಅರ್ತ್ಕೊಳ್ಬೇಕು, ಈ ಥರ ಕಲ್ಲಲ್ಲೇ. ಬೇಕಿದ್ದರೆ ಮಿಕ್ಸಿ ಜಾರ್ಗೂ ಹಾಕ್ಬೋದು, ಬಟ್ ಈ ಥರ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಇದರಲ್ಲೇ ಮಾಡ್ಕೊಳ್ತಾ ಇರೋದು. ಇದು ತುಂಬ ಸಾಫ್ಟ್ ಏನಾಗೋದು ಬೇಡ, ಸ್ವಲ್ಪ ಮಟ್ಟಿಗೆ ಪೇಸ್ಟ್ ಥರ ಆದರೆ ಸಾಕು. ಇಲ್ಲಿ ನೀವು ನೋಡ್ತಿರ್ಬೋದು, ಇವಾಗ ಈ ಹದ್ದಲ್ಲಾದರೆ ಸಾಕು, ಇಷ್ಟು ಸಾಕಾಗತ್ತೆ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಪಾತ್ರೆನ ತೊಗೊಂಡು ಅದರಲ್ಲಿ ಈ ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಇಲ್ಲಿ ಪುಡಿ ಮಾಡಿಟ್ಕೊಂಡಿರೋಂಥ ಜೀರಿಗೆನ ಹಾಕ್ತಾಯಿದ್ದೀನಿ. ಒಂದು 1/2 ಸ್ಪೂನ್ ಆದರೆ ಸಾಕು. ಹಾಗೆ 1/2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪುಡಿನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಓಂಕಾಳನ್ನ ತೊಗೊಂಡಿದ್ದೀನಿ. ಈ ಥರ ಕೈಯಲ್ಲಿ ನಾವು ಪ್ರೆಸ್ ಮಾಡಾಕೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿರೋದ್ರಿಂದ 1 ಸ್ಪೂನ್ ಮಾತ್ರ ಅಚ್ಕಾರದ ಪುಡಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ಇನ್ನೂ ಬೇಕಾ ಅನ್ನೋರು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1 ಸ್ಪೂನ್ನಷ್ಟು ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ. ಇದು ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸಕ್ಕರೆ ಹಾಕೋದ್ರಿಂದ ಅದಕ್ಕೆ. ಹಾಗೆ 1 ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ. 1 ಕಪ್ನಷ್ಟು ನಾನಿಲ್ಲಿ ಗಟ್ಟಿಯಾದ ಮೊಸರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ 1.5 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಕೂಡ ಹಾಕ್ಕೊಳ್ಬೋದು ನೀವು, ಬಟ್ ತುಪ್ಪ ಹಾಕ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆವಾಗ ನೀಟಾಗಿ ಎಲ್ಲ ಮಸಾಲೆ ಕೂಡ ಹೊಂದ್ಕೊಳ್ಳುತ್ತೆ. ಹಾಗೆಯೇ ಮೊಸರು ಕೂಡ ಎಲ್ಲ ನೀರು ಬಿಟ್ಕೊಂಡಂಗೆ ಆಗುತ್ತೆ. ಒಂದು ಸತಿ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಇಲ್ಲಿ ನಾನು 2.5 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇದೊಂದು 10 ಚಪಾತಿ ಮಾಡ್ಕೊಳ್ಳೋಷ್ಟು ಆಗುತ್ತೆ. ಹಾಗೆಯೇ ಇಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಹಸಿ ಕಡಲೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇವಾಗ ಒಂದು ಸತಿ ಇದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಹಿಟ್ಟು ಜೊತೆಗೆ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮ್ಗೆ ಗೊತ್ತಾಗುತ್ತೆ ನೀರು ಎಷ್ಟು ಬೇಕಾಗತ್ತೆ ಅಂತ. ಅದರ ಅಕಾರ್ಡಿಂಗು ನೀವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋದರೆ ಕರೆಕ್ಟಾಗಿ ಹಿಟ್ಟೆಲ್ಲ ರೆಡಿ ಆಗುತ್ತೆ. ಇದು ಚಪಾತಿ ಹಿಟ್ಟಿನ ಹದಕ್ಕಿದ್ರೆ ಸಾಕು, ತುಂಬ ಗಟ್ಟಿ ಆಗಬೇಡ, ಇಲ್ಲಾಂದರೆ ಮೇಥಿ ತೇಪ್ಲ ತುಂಬ ರಫ್ ಆಗಿಬಿಡತ್ತೆ. ಇದನ್ನು ನಾವು 1-2 ದಿನ ಮಾಡಿಟ್ಕೊಂಡ್ಬಿಟ್ಟು ತಿನ್ಬೋದು. ಇವಾಗ ಟ್ರಿಪ್ಪಿಗೆಲ್ಲಾದರೂ ಹೋಗ್ತಿರ್ತೀವಲ್ಲ, ಅಲ್ಲೆಲ್ಲ ಇದು ಯೂಸ್ಫುಲ್ ಆಗುತ್ತೆ. ಇದ್ರ ಜೊತೆಗೆ ಕರ್ಡು ಮತ್ತು ಕಡಲೆ ಬೀಜದ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವಾಗ ಇದಕ್ಕೆ ಮೇಲಿಂದ ಎಣ್ಣೆನ ಸ್ಪ್ರೇ ಮಾಡಿಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇನ್ನೊಂದು ಸಾರಿ. ಇವಾಗ ಹಿಟ್ಟು ಕೂಡ ರೆಡಿ ಆಯಿತು. ಈ ಹಿಟ್ಟು ಒಂದು 20 ನಿಮಿಷ ನೆನ್ಕೊಂಡ್ರೆ ಸಾಕು. ಇವಾಗ ನಾನಿಲ್ಲಿ ತೇಪ್ಲನ ಮಾಡೋದಕ್ಕೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಹಿಟ್ಟು ಕೂಡ ಚೆನ್ನಾಗೇ ನೆನ್ಕೊಂಡಿದೆ. ಇವಾಗ ಇದಕ್ಕೆ ಒಂಚೂರು ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು ಇನ್ನೊಂದು ಸತಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ನಾವೆಷ್ಟು ಹಿಟ್ಟನ್ನು ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ತೇಪ್ಲ. ಇವಾಗ ಇದನ್ನು ನಾನು ಮೀಡಿಯಮ್ ಗಾತ್ರದಲ್ಲೇ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು. ಮೊದಲಿಗೆ ನಾನು ಚಪಾತಿನೆಲ್ಲ ಲಟ್ಸಿಟ್ಕೊಂಡ್ಬಿಡ್ತೀನಿ, ಆಮೇಲೆ ಬೇಯಿಸ್ಕೊಳ್ತೀನಿ. ಇದು ಇಷ್ಟು ದಪ್ಪ ಇದ್ದರೆ ಸಾಕಾಗತ್ತೆ. ತುಂಬ ತೆಳ್ಳಗಾಗ್ಬಿಟ್ರೆ ರಫ್ ಆಗುತ್ತೆ ಅದಕ್ಕೆ.
ತೇಪ್ಲ ಕೂಡ ಲಟ್ಸ್ಕೊಂಡಿದ್ದಾಯಿತು. ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಇವಾಗ ಲಟ್ಸಿಟ್ಕೊಂಡಿರೋಂಥ ತೇಪ್ಲನ ಹಾಕ್ತಾಯಿದ್ದೀನಿ. ಮೊದಲಿಗೆ ಆಯಿಲ್ ಏನೂ ಹಾಕೋದು ಬೇಡ ನಾವಿಲ್ಲಿ. ಫಸ್ಟ್ ಇದು ಒಂದು ಸೈಡು ಸ್ವಲ್ಪ ಬೆಂದ್ಕೊಂಡ್ರೆ ಸಾಕು. ಅದನ್ನು ಟರ್ನ್ ಮಾಡಿಬಿಟ್ಟು ಆಮೇಲೆ ಆಯಿಲ್ ಸ್ಪ್ರೇನ ಮಾಡೋಣ. ಇವಾಗ ಇದಕ್ಕೆ ಆಯಿಲ್ನ ಸ್ಪ್ರೇ ಮಾಡ್ತಾಯಿದ್ದೀನಿ. ಹಾಗೆಯೇ ಎರಡು ಸೈಡ್ ಕೂಡ ಆಯಿಲ್ನ ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಇವಾಗ ಬೇಯಿಸ್ಕೊಂಡಿರೋಂಥ ತೇಪ್ಲಾಗೆ ಬಿಸಿ ಇರೋವಾಗಲೇ ತುಪ್ಪನ ಮೇಲಿಂದ ಎಲ್ಲ ಸವರ್ಕೋಬೇಕು. ಈ ಥರ ನಾವು ತವ ಮೇಲೆ ಇರೋವಾಗಲೇ ತುಪ್ಪ ಹಾಕಿಬಿಟ್ರೆ ಅದು ತುಂಬ ಹೊಗೆ ಬಂದುಬಿಡತ್ತೆ. ಹೀಗಾಗಿ ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ. ಇವಾಗ ತೇಪ್ಲ ಕೂಡ ರೆಡಿ ಆಯಿತು. ಇದನ್ನೊಂದು ನಾವು ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ನಾನು ಮ್ಯಾಂಗೋ ಲಸ್ಸಿನ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಬಾದಾಮ್ ಮ್ಯಾಂಗೋನ ತೊಗೊಂಡಿದ್ದೀನಿ. ಇವಾಗ ನಾನು ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಬಿಟ್ಟು ಸ್ಪೂನಿಂದ ತೆಗಿಲಿಕ್ಕೆ ಈಸಿಯಾಗಿರುತ್ತೆ. ಇವಾಗ ಇದು ಹೆಚ್ಚಿಟ್ಕೊಂಡಿರೋಂಥ ಹಣ್ಣನ್ನು ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು 1.5 ಹಣ್ಣಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಒಂದು 2 ಸ್ಪೂನ್ನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಇಲ್ಲಿ ಮ್ಯಾಂಗೋ ತುಂಬ ಸ್ವೀಟ್ ಆಗಿತ್ತು, ಹೀಗಾಗಿ ಸಕ್ಕರೆನ ಸ್ವಲ್ಪ ಕಡಿಮೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು ದೊಡ್ಡ ಬೌಲ್ನಷ್ಟು ಗಟ್ಟಿಯಾದ ಕರ್ಡ್ನ ತೊಗೊಳ್ತಾ ಇದ್ದೀನಿ. ಮೊಸರು ಸ್ವಲ್ಪ ಕೋಲ್ಡ್ ಚಿಲ್ಡ್ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಒಂದು 2 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೆ ಅಂತ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಮ್ಯಾಂಗೋ ಲಸ್ಸಿ ಕೂಡ ರೆಡಿ ಆಯಿತು. ಇಲ್ಲಿ ನೋಡ್ತಿರ್ಬೋದು ನೀವು, ಇಷ್ಟು ತಿಕ್ಕಾಗಿದ್ದರೆ ಸಾಕು. ಇವಾಗ ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮೇಲಿಂದ ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕಿಬಿಟ್ಟು ಹಾಗೆಯೇ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸನ್ನ ಹಾಕಿದರೆ ಟೇಸ್ಟಿ ಆದಂಥ ಮ್ಯಾಂಗೋ ಲಸ್ಸಿ ರೆಡಿ ಆಗೋಗುತ್ತೆ. ಇಲ್ಲಿ ನಾನು ಒಂದು ಪ್ಲೇಟ್ಗೆ ತೇಪ್ಲ, ಮೊಸರು ಹಾಗೆ ಕಡಲೆಬೀಜ ಚಟ್ನಿನ ಸರ್ವ್ ಮಾಡಿದ್ದೀನಿ. ಜೊತೆಗೆ ಮ್ಯಾಂಗೋ ಲಸ್ಸಿ ಕೂಡ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಿನ್ನೆ ಒಂದು ಆರ್ಡ್ರ್ ಬಂದಿತ್ತು ಕಸ್ಟಮರ್ನಿಂದ ನನಗೆ. ಅದನ್ನು ನಾನು ನಿನ್ನೆ ನೈಟಿಂದನೇ ವರ್ಕ್ ಮಾಡೋದಕ್ಕೆ ಹಾಕಿದ್ದೆ. ಇದು ಬಂದುಬಿಟ್ಟು ಫೋಟೋ ಎಂಬ್ರಾಯ್ಡ್ರಿ. ಅವರು ಒಂದು ಫೋಟೋನ ಕೊಟ್ಟಿದ್ದರು ನನಗೆ. ಅದನ್ನು ನಾವು ಎಂಬ್ರಾಯ್ಡ್ರಿ ಆಗಿ ಮಾಡಿಕೊಡೋ ಅಂಥದ್ದಿದು. ನೀವಿಲ್ಲಿ ನೋಡ್ತಿರ್ಬೋದು, ಇದು ಕಂಪ್ಲೀಟ್ ಫೋಟೋ ಎಲ್ಲ ಥ್ರೆಡ್ಡಿಂದನೇ ಆಗುತ್ತೆ. ಇದು ಕಂಪ್ಲೀಟ್ ವರ್ಕ್ ಆಗೋದಕ್ಕೆ ಸುಮಾರು ಒಂದು 13 ಗಂಟೆ ಆದರೂ ಬೇಕಾಗತ್ತೆ. ಕಂಟಿನ್ಯೂಸ್ ಆಗಿ ಮಷಿನ್ ರನ್ ಆಗಬೇಕಾಗತ್ತೆ. ಇದು ಕಂಪ್ಲೀಟ್ ಸ್ಟಿಚಸ್ ಬಂದು ಒಂದು 3 ಲ್ಯಾಕ್ವರೆಗೂ ಇರುತ್ತೆ. ಸೊ ಹೀಗಾಗಿ ಟೈಮ್ ತುಂಬ ಕನ್ಸ್ಯೂಮ್ ಮಾಡುತ್ತೆ. ಬಟ್ ವರ್ಕ್ ಕೂಡ, ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ಬಟ್ ಫೋಟೋ ಬಂದು HD ಕ್ಲಾರಿಟಿಯಲ್ಲಿರಬೇಕು. ನಮ್ಮ ಫೋಟೋ ಎಷ್ಟು ಕ್ಲಿಯರ್ ಆಗಿರುತ್ತೋ ಆ ಥರ ವರ್ಕ್ ಕೂಡ ತುಂಬ ನೀಟಾಗಿ ಬರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ಇದೆಲ್ಲ ಈ ಥರ ಫಿಲ್ಲಿಂಗ್ ತೊಗೊಳತ್ತೆ ನೀಟಾಗಿ. ಆಮೇಲೆ ನಾವು ಸುಮಾರು ಇದಕ್ಕೆ 15 ಕಲರ್ಸ್ನ ಯೂಸ್ ಮಾಡಬೇಕಾಗತ್ತೆ. ನಾವು ಇದೇ ಥರ ನಮ್ಮ ಫೋಟೋಸನ್ನು ಕೂಡ ಫೋಟೋ ಎಂಬ್ರಾಯ್ಡ್ರಿ ಹಾಕಿ ಮಾಡ್ಕೋಬೋದು. ಇದನ್ನು ಲೆಹಂಗಾಸ್ ಮೇಲೆ ಹಾಗೆಯೇ ಬ್ಲೌಸಸ್ ಮೇಲೆ ಕೂಡ ಹಾಕೋಬೋದು. ಇವಾಗ ಟೆಂಪಲ್ ಡಿಸೈನ್ ಬರುತ್ತೆ, ಲೈಕ್ ಫ್ಲವರ್ಸದ್ದು ಆ ಥರ ಎಲ್ಲನೂ ಮಾಡ್ಕೋಬೋದು ನಾವು ಇದರಲ್ಲಿ. ಸ್ವಲ್ಪ ಯೂನಿಕ್ ಆಗಿರುತ್ತೆ. ತುಂಬ ಜನ ಇದನ್ನು ಲೆಹಂಗಾಸ್ ಮೇಲೆಲ್ಲ ಹಾಕಿಸ್ಕೊಳ್ತಾರೆ, ಲೈಕ್ ಪ್ರೀ ವೆಡ್ಡಿಂಗ್
ಫೋಟೋಶೂಟ್ ಎಲ್ಲ ಮಾಡಿಸಿರೋ ಪಿಕ್ಸ್ ಇರತ್ತಲ್ವ, ಅದನ್ನೆಲ್ಲ ಫೋಟೋ ಎಂಬ್ರಾಯ್ಡ್ರಿ ಆಗಿ ಮಾಡಿಕೊಂಡು ಅದು ಲೆಹೆಂಗಾಸ್ ಮೇಲೆ ಚಿಕ್ಕ ಚಿಕ್ಕ ಫೋಟೋಸ್ನ ನಾವು ಪ್ಯಾಚ್ ವರ್ಕ್ ಥರ ಮಾಡಿಬಿಟ್ಟು ಸೈಡೆಲ್ಲ ಮತ್ತು ಹ್ಯಾಂಡ್ ವರ್ಕ್ ಎಲ್ಲ ಮಾಡ್ಕೋಬೋದು. ತುಂಬಾ ಯೂನಿಕ್ ಆಗಿರುತ್ತೆ ಲುಕ್ ಕೂಡ. ಈ ಥರ ಫೋಟೋ ಎಂಬ್ರಾಯ್ಡ್ರಿನ ನೀವು ಗಿಫ್ಟ್ ಪರ್ಪಸ್ ಆಗಿನೂ ಯೂಸ್ ಮಾಡ್ಬೋದು. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇವಾಗೆಲ್ಲ ಕೆಲವೊಬ್ಬರು ಪೇಂಟಿಂಗಲ್ಲೆಲ್ಲ ಈ ಥರ ಮಾಡಿಸ್ಕೊಡ್ತಿರ್ತಾರೆ. ಹಾಗೆಯೇ ಅವ್ರಿಗೆ ಈ ಥರ ಯೂನಿಕ್ಕಾಗಿ ಥ್ರೆಡ್ ಎಂಬ್ರಾಯ್ಡ್ರಿಯಲ್ಲಿ ಮಾಡಿರೋದಂದರೆ ಕೆಲವೊಬ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಕ್ಕೆ ಬಂತು ಫೋಟೋ ಎಂಬ್ರಾಯ್ಡ್ರಿ. ಹಾಗೆಯೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.